ಹಿರಿಯರೊಂದು ಮಾತನ್ನು ಹೇಳ್ತಾರೆ, ತಪ್ಪೋ ಸರಿಯೋ ಒಮ್ಮೆ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತ್ರೆ ನೀನು ಮುಂದೆ ಏನು ಮಾಡಬೇಕು ಎಂಬುದು ನಿನಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುತ್ತೆ. ಕನಸಿನಲ್ಲಿ ಸುಖದ ಕ್ಷಣಗಳು ಎದುರಾದರೆ ಅದನ್ನು ನಿಜ ಅಂತ ಭಾವಿಸಬೇಕು. ಆದರೆ ಬದುಕಿನಲ್ಲಿ ಕಷ್ಟದ ಕ್ಷಣಗಳು ಎದುರಾದರೆ ಅದನ್ನು ಕನಸೆಂದು ಯಾವತ್ತೂ ಭಾವಿಸಬಾರ್ದು. ಒಬ್ಬರು ನಿನ್ನನ್ನು ಗೌರವಿಸಿದರೆ ನೀನು ಕೂಡ ಗೌರವಿಸು. ಅವರು ನಿನ್ನೊಂದಿಗೆ ಅಗೌರವದಿಂದ ನಡೆದುಕೊಂಡ್ರೆ ಆಗಲೂ ನೀನು ಅವರನ್ನು ಗೌರವಿಸು. ಅವ್ರಿಗೋಸ್ಕರ ನಿನ್ನಲ್ಲಿರುವ ಶ್ರೇಷ್ಠ ಗುಣಗಳನ್ನು ಯಾಕೆ ಕಳ್ಕೊತೀಯ? ಈ ಜೀವನ ಇರುವುದೇ 2 ದಿನ ಗೆಳೆಯ. ಒಂದು ನಿನ್ನ ಪರವಾದ ದಿನ, ಇನ್ನೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸ್ಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳ್ಕೊಬೇಡ. ಈ ಬದುಕೇ ಒಂದು ಹೋರಾಟ ಅಂದಮೇಲೆ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಮುಂದೆ ಸಾಗು. ಈ ಹೋರಾಟದಲ್ಲಿ ನಿನಗೆ ಜಯ ಸಿಕ್ಕೇ ಸಿಗತ್ತೆ. ಈ ಗೆಲುವು ನಿಂದೇ ಪಕ್ಕ ಅನ್ನೋದನ್ನು ಮರಿಬೇಡ. ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸೋದಕ್ಕೆ ಮನುಷ್ಯನ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅವಶ್ಯಕ. ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಕೆಟ್ಟವರಾಗಿ, ಆಗ ಮಾತ್ರ ನೀವು ಜೀವನದಲ್ಲಿ ಸಂತೋಷವಾಗಿರ್ತೀರ. ಗೆಳೆಯ, ನಾನು ಇಲ್ಲಿ ಕೆಟ್ಟವನಾಗು ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ, ಪಾಪ ಕೆಲಸಗಳನ್ನು ಮಾಡ್ತಾ ಸುಖವಾಗಿರು ಅಂತ ಹೇಳೋದಲ್ಲ. ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂದರೆ, ಈ ಜಗತ್ತೇ ಒಂದು ಕೆಟ್ಟವರ ಸಂತೆಯಾಗಿ ಪರಿಣಮಿಸಿದೆ. ಅಂಥವ್ರ ಜೊತೆ ನೀನು ಕೆಟ್ಟವನಾಗಿಯೇ ಬದುಕಬೇಕು. ಅವ್ರ ಜೊತೆ ನೀನಾಗಿಯೇ ಇರಬೇಕು. ನಿನ್ನತನವನ್ನು ಯಾರ ಮುಂದೆನೂ ಪ್ರಸ್ತುತಪಡಿಸಬಾರ್ದು. ದುಡ್ಡು ಕೊಟ್ಟು ಜಗತ್ತಿನಲ್ಲಿ ಏನು ಬೇಕಾದರೂ ಖರೀದಿ ಮಾಡ್ಬೋದು, ಆದರೆ ಸ್ಮಶಾನದಲ್ಲಿ ಮಾತ್ರ ಜಾಗ ಕೊಂಡ್ಕೊಳ್ಳೋದಕ್ಕೆ ನಿನ್ನ ಪ್ರಾಣವನ್ನೇ ಕೊಡಬೇಕು. ಇದೇ ಸೃಷ್ಟಿಯ ಕಾಲ ಸತ್ಯ. ಇಲ್ಲಿ ನಿನ್ನ ನೋವನ್ನು ನೀನೇ ಅಳಿಸಲು ಪ್ರಯತ್ನ ಮಾಡಬೇಕು, ಬೇರೆ ಯಾರೂ ಅಳಿಸೋದಕ್ಕೆ ಬರಲ್ಲ. ಯಾಕಂದರೆ ನೀರಿನಲ್ಲಿ ಪ್ರತಿಬಿಂಬ ನಿನ್ನದೇ ಕಾಣುತ್ತೆ ಹೊರತು ಬೇರೆ ಯಾರದ್ದು ಅಲ್ಲ. ಈ ಜನಗಳ ಬಗ್ಗೆ ನೀನು ಯೋಚಿಸಬೇಡ. ನೀನು ಎಲ್ಲಿವರೆಗೂ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿವರೆಗೂ ಮಾತ್ರ ಜನ ನಿನ್ನನ್ನು ಪ್ರೀತಿಸ್ತಾರೆ, ನೆನಪಲ್ಲಿ ಇಟ್ಕೋತಾರೆ, ಆರಾಧಿಸ್ತಾರೆ. ಒಂದು ವೇಳೆ ನೀನು ಯಾವುದೇ ಉಪಯೋಗಕ್ಕೆ ಬರದೇ ಹೋದರೆ ನೀನೊಬ್ಬ ಯೂಸ್ಲೆಸ್ ಫೆಲೋ ಅವ್ರ ದೃಷ್ಟಿಯಲ್ಲಿ ಆಗ್ತೀಯಾ. ಈ ಜೀವನ ಒಂದು ಪ್ರಶ್ನೆ. ನೀನು ಹೇಗೆ ಬದುಕ್ತೀಯಾ ಅನ್ನೋದೇ ಉತ್ತರ. ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು. ಯಾಕಂದರೆ ಕೊನೆಗೆ ಉಳಿಯೋದು ನೀನು ಮಾಡಿದ ಕೆಲಸ, ಅದರ ರಿಸಲ್ಟ್ ಮಾತ್ರ. ಮೈ ಡಿಯರ್ ಫ್ರೆಂಡ್, ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಒಂಟಿಯಾಗಿರು, ಒಂಟಿಯಾಗಿ ಬದುಕು. ಯಾಕಂದರೆ ಒಂಟಿ ಪಯಣ ಎಷ್ಟು ಭಯಪಡಿಸುತ್ತೋ ಅಷ್ಟೇ ಧೈರ್ಯವನ್ನು ಕೂಡ ಕೊಡುತ್ತೆ. ಮತ್ತೊಂದು ಕಂಟೆಂಟ್ನ ತೊಗೊಂಡು ನಾಳೆ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.